ನೀವ ರೈತನ ಯಾಕೆ ಮದ್ವೆ ಆಗ್ಬೇಕಂತ ಅನ್ಕೊಂಡ್ರಿ? ನನಗೆ ಹೊಲದಲ್ಲಿ ಮಾಡೋದು ಇಷ್ಟ. ಆದರೆ ನನಗೆ ಹೊಲದಲ್ಲಿ ಮಾಡೋಕ್ಕೆ ಬರುತ್ತೋ ಇಲ್ಲೋ ಅದು ನೆಕ್ಸ್ಟು. ಆದರೆ ಹೊಲದಲ್ಲಿ ಮಾಡೋಕ್ಕೆ ನನಗೆ ಇಷ್ಟ. ನನಗೆ ದನ ಕರುಗಳು ಹಸು ಆಡು ಇವೆಲ್ಲ ತುಂಬ ಇಷ್ಟ. ನನಗೆ ಹಸು ಸಾಗಾಣಿಕೆ ಮಾಡಬೇಕಂತ ತುಂಬಾ ಇಷ್ಟ. ನೀವು ಎಲ್ಲದಾರು ಮಾಡಿರೇನ್ರಿ ಮೊದಲ? ನೀವು ನನಗೆ ಹೇಳ್ಕೊಡಿಯಲ್ಲ, ನಾನು ಫೋನಲ್ಲಿ ನೋಡಿದ್ದೀನಿ. ಫೋನಲ್ಲಿ ನೋಡಿ ಇಷ್ಟಪಟ್ಟಿದ್ದೀನಿ. ನನಗೆ ಫಾರ್ಮ್ ಹೌಸ್ ಮಾಡಬೇಕು, ತುಂಬ ಕೋಳಿಗಳನ್ನ ಸಾಕಬೇಕು ಅನ್ನೋದು ತುಂಬಾ ಇಷ್ಟ ಐತಿ. ಅದಕ್ಕೆ ನಾ ರೈತನ ಮದುವೆ ಆಗಬೇಕು. ನನಗೆ ಇನ್ನೂ ಅಪ್ಪಾಜಿ ಶಾಲಿ ಕಲಿ ಅನ್ನಕತ್ತಿದ್ರು, ಆದ್ರೆ ನನಗೆ ರೈತನ ಇಷ್ಟಪಟ್ಟು ಮದುವೆ ಆಗಬೇಕು ಅನ್ನೋದಿತ್ತು. ನನಗೆ ನೌಕರಿ ಅಂತಾರಲ್ಲ, ಅವರು ಏನು ನೌಕರಿದವನ ಆದ್ರೆ ಏನ ಈ ಸಿಟಿ ಆಗಿರ್ಬೇಕು. ಸಿಟಿ ಅಂದರೆ ಜಿಗಿ 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 ಅವತ್ತು ಗಾಡಿಗಳು ಬರೀ ಹೊಲದ ಶ್ವಾಸ ಕುಡಿಯೋದು ತಲೆ ಎದ್ದು ಹೋಗ್ತೈತಿ. ಆದರೆ ರೈತನ ಮದುವೆ ಆದರೆ ಹೊಲ್ದಾಗಿರ್ಬೋದು, ಅಲ್ಲಿ ಸುತ್ತಗಟ್ಟ ಗಿಡಗಳು ಇರ್ತಾವ, ಮತ್ತು ನಡುವು ನಮ್ದ ಒಂದು ಮನೆ. ಹಿಂಗೆ ನಮ್ಗೆ ನಾವು ಹೆಂಗೆ ಬೇಕು ಹಂಗೆ ಇರ್ಬೋದು ಅಂದ್ಕೊಂಡು ನನಗೆ ಇಷ್ಟ ಆಯ್ತು. ಹೌದೇನ್ರಿ? ಹಂಗಾದ್ರೆ ನನಗೂ ಇಷ್ಟ. ಆದ್ರೆ ರೈತಗ ಈಗ ಹೆಚ್ಚು ಹೆಣ್ಣ ಯಾರು ಕೊಡ್ವಲ್ರ. ಅದಕ್ಕೆ ನಾನು ಸ್ವಲ್ಪ ಒಂದು ಬಿಸ್ನೆಸ್ಗೆ ಕೈ ಹಾಕ್ಲಾಕತ್ತೀನಿ. ಇನ್ನು ನೀವು ಸ್ವಲ್ಪ ಓದಿರಂತೀರಲ್ಲ, ನೀವು ಬಂದ ಬಳಿಕ ನಾನು ಅದನ್ನು ನಿಮ್ಮ ಕೈಯಾಗ ಒಪ್ಪಿಸ್ಬಿಡ್ತೀನಿ. ಹಲೋ ಸರ್, ನೀವೇನು ನಮ್ಮದು ಎಂಗೇಜ್ಮೆಂಟೇ ಆಗಿಲ್ಲ, ನೀವೇನು ನನ್ನ ಕೈಯ ಬಿಸ್ನೆಸ್ ಒಪ್ಪಿಸ್ಲಕ್ಕೆ ನಿಂತೀರ? ಹಂಗಂತ ಅಲ್ಲ, ನಿಮಗೂ ಇಷ್ಟ ಆಗೈತಿ ನನಗೂ ಇಷ್ಟ ಆಗೈತಿ ಅಂದ್ರೆ ನಮ್ಮಿಬ್ಬರಿಗೆ ಇಷ್ಟ ಆದ ನಮ್ಮ ಮನೆಯವ್ರಿಗೆ ಇಷ್ಟ ಆಗೇ ಆಕೈತಿ. ಹಂಗಂತ ನಾನು ನಿಮ್ಮ ಮನಸ್ಸಿಗೆ ಹೆಂಗೆ ಬರ್ತೈತಿ ಹಂಗನ್ರಿ. ನನಗಂತೂ ಇಷ್ಟ ಆಗೈತಿ, ನಿಮಗೂ ಇಷ್ಟ ಆಗೈತಿ ಅಂತ ಅನ್ಕೊಂಡೀನಿ. ನಮ್ಮವ್ವ ಅಪ್ಪನೂ ಚಲೋ ಅದಾರ, ಅವರೇನು ಇನ್ನೊಬ್ರಿಗೆ ಸರ್ಕೊಂಡ್ರನಲ್ಲ. ನಿಮ್ಗೆ ಸಾಲಿ ಕಲಿಬೇಕಂತ ಅನಿಸ್ಲಿಲ್ಲನ್ರಿ? ಅನ್ಸಿತ್ತು, ಆದ್ರೆ ನಮ್ಮ ಊರಾಗ ಇದ್ದಿದ್ದ ಆಗಿನ ಕಾಲದಾಗ 8ನೇ ತನಕ ಸಾಲಿ, ನಮ್ಮಪ್ಪ 10ನೇ ತನಕ ಕಲಿಸ್ಯಾರ ಅಂದ್ಬಳಕ ಅವಾಗ ಸ್ವಲ್ಪ ಬಡತನ ಸ್ಥಿತಿನೂ ಜಾಸ್ತಿ ಇತ್ತು ನಮಗೆ. ಈಗ ಅಷ್ಟರ ಮಟ್ಟಿಗೆ ನಾವು ದುಡಿದು ಎಲ್ಲ ಮಾಡ್ಕೊಂಡಿವಿ ಅಂದ್ಬಳಕ ಆಗ ಬಿಟ್ಟಿನ ತಂದ್ಬಳಕ ಈಗ ಇಷ್ಟು ಹೊಲ ಮನಿ ಆಗೈತಿ. ಇಲ್ಲ ಅಂದ್ರೆ ಆಗ್ತಿದ್ದಿಲ್ಲ. ಹನುಮಂತ ಮಾತಾಡಿದಾಗಿದ್ರೆ ಬರ್ಪ ಇನ್ನ. ಆಯ್ತು ಬರ್ರಿ, ಒದರ್ಲತ್ತಾರ. ನಾವು ಹಂಗೆ ಮಾತಾಡ್ಕೊತ ನಿಂತ್ಬಿಟ್ವಿ. ನೀವು ಮಾತಾಡ್ಕೊತ ನಿಂತರ ಟೈಮೇ ಹೋಗಿದ್ದು ಗೊತ್ತಾಗಲ್ಲ. ನಾ ಎಂಗೇಜ್ಮೆಂಟ್ ಆದ ಬಳಿಕ ಮದುವೆ ಆದ ಬಳಿಕ ಮಾತಾಡೋದು ಭಾಳ ಐತೆ. ಬರ್ರಿ. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟೊಂದು ಅರ್ಥ ಮಾಡಿಕೊಂಡು ನನ್ನ ಜೊತೆ ಇಷ್ಟು ಓಪನ್ ಅಪ್ ಆಗಿ ಮಾತಾಡ್ತಾ ಇದ್ರಲ್ಲ, ತುಂಬ ಥ್ಯಾಂಕ್ ಯು. ನನಗೆ ಇಷ್ಟಪಟ್ಟಂಥ ಹುಡುಗನ ಸಿಕ್ಕಿದ್ರು. ಥ್ಯಾಂಕ್ ಯು ಸೋ ಮಚ್. ಅದೆಲ್ಲ ಸರಿ. ಈಗ ನೀವು ನಮ್ಮನೆಗೆ ಬಂದ ಬಳಿಕ ನಮ್ಮನೆಗೆ ನೀವು ಹೊಂದ್ಕೋತೀರಿ ಅಂತ ನಿಮ್ಗೆ ಅನ್ಸೈತೆ? ಹಾಂ ಅನ್ಸೈತಿ. ನಾ ರೈತನ ಮನಸ್ಸಿನಾಗ ಇಟ್ಕೊಂಡೀನಿ ಅಂದ್ಬಳಕ ರೈತನ ಮನ್ಯಾಗ ಹೆಂಗಿರ್ತೈತಿ ಅಂತ ಎಲ್ಲ ನಾನು ಫೋನ್ನಾಗ ನೋಡ್ಕೊಂಡು ತಿಳ್ಕೊಂಡಿನಿ. ಈಗಾಗಲೇ ನೋಡ್ತೀನಿ, ನಾನು ಸ್ವಲ್ಪ ಅಡ್ಜಸ್ಟ್ ಆಗ್ತೀನಿ. ಅಡ್ಜಸ್ಟ್ ಆಗಲ್ಲ ಅಂತ ಯಾಕೆ, ಅಡ್ಜಸ್ಟ್ ಆಗೇ ಆಗ್ತೀನಿ ನಾನು. ನಿಮ್ಗೆ ಹಾಡೋದು ಹಾಡ್ಲಕ್ಕೆ ಬರ್ತದ? ಹನುಮಂತ ಬಾರೋಪ ಇನ್ನ. ಹ್ಞೂ ಬರ್ತೈತ್ರಿ. ಆಯ್ತು ಹೇಳಿ ಬರ್ರಿ, ಇನ್ನು ಹೋಗುಣ. ಆಯ್ತು ಹೇಳಪ್ಪ, ಎಷ್ಟೊತ್ತದ ಮಾತಾಡೋದು ಎಲ್ಲ ಆಯ್ತಾ ಮಾತಾಡೋದು? ಆಯ್ತಪ್ಪ ಮಾತಾಡೋದು. ಆಯ್ತು ರೀ ಮಾಮಾರಿ, ನಾವು ಹೋಗಿ ಫೋನ್ ಹಚ್ತೀವಿ. ಇವತ್ತ ಎಂಗೇಜ್ಮೆಂಟ್ ಇಟ್ಕೊಂಡು ಹೋತಂದ ಫೋನ್ ಹಚ್ತೀವಿ ರೀ. ಆಯ್ತಪ್ಪ, ಹೋಗಿ ಫೋನ್ ಹಚ್ಚಿರಿ. ಆಯ್ತು ಹೇಳ್ರಿ, ಬರೋಣ್ರಿ ಏನು? ಹೋಗಿ ಬರ್ತೀವ್ರಿ. ಬರ್ರಿ ವೈನಿರಿ, ಅರ್ಶಿನ ಕುಂಕುಮ ಕೊಡ್ತೇನೆ ಬರ್ರಿ. ಆಯ್ತು ನೋಡ್ರಿ ಬನ್ನಿ. ಹಂಗ ನನಗೂ ಎಲ್ಲಾರ ಒಂದು ಹೆಣ್ಣೈತೆ ನೋಡ್ರಲ್ಲ. ಹಾಂ ನೋಡ್ರನಲ್ಲಪ್ಪ. ಆಕಿ ಡಿಗ್ರಿ ಮುಗಿಸಿರ್ಬೇಕ್ರಿ. ಇವ್ರಿ ABCDನೂ ಬರಲ್ಲ ಇವಂಗೆ. ಊರಾಗ ಒಂದು ಕೆಲಸ ಕೇಳಬೇಡ್ರಿ ಒಂದು. ಹಂಗ್ಯಾಕೆ ಮಾತಾಡ್ತೀವಿ ವಯಸ್ಸಂಟ? ಆಯ್ತು ಹೇಳ್ರಿ, ಸುಮ್ ತಮಾಷೆ ಮಾತಾಡತ್ತಿದ್ವಿ. ಆಯ್ತು ಹೋಗಿ ಬರ್ತೀವ್ರಿ. ಬಾರ ಇಲ್ಲೇ ದೋಸ್ತ, ಇನ್ನ ಇಲ್ಲೇ ನಿಂತು ಬಿಡ್ತೀನೋ ಇನ್ನಿ ಕೂಡ? ಬಂದು ನಡೀಲಿ, ಇಲ್ಲೇ ನಿಂದಿರ್ಲಿ. ಇಲ್ಲೋಪ, ನಿಂದು ಒಬ್ಬಂದಿನ ಸೆಟ್ ಆತ್ಲ, ಅದಕ್ಕೆ ಹನ್ನೆರಡು. ಇಲ್ಲ ನಡಿ ಹೋಗುನು. ಆಯ್ತು ಹೋಗಿ ಬರ್ತೀವ್ರಿ. ಆಯ್ತಳಪ್ಪ, ಹೋಗಿ ಬರ್ರಿ. ಸಾವ್ಕಾಸ ಹೋಗ್ರಿ. ಹೋಗಿ ಬರ್ತೀವ್ರಿ ಭಾಗ್ಯ ಅವ್ರಿ. ಆಯ್ತು ರೀ, ಹೋಗಿ ಬರ್ರಿ. ಆಯ್ತಪ್ಪ, ಬಾಯ್ನ. ಆಯ್ತಪ್ಪ ಹನುಮಂತ,
ನಾನು ಇನ್ನು ಮನೆ ಕಡೆ ನಡೀತಂತ ನನಗೋಳಿಗೆ ನೀರದು ಕುಡಿಸ್ಬೇಕು ಇಲ್ಲ ನಮ್ಮ ಅಪ್ಪ ಕೆಲವನ್ನ ಹಾರಿಸ್ತಾನೆ ನಾನು. ಆಯ್ತಪ್ಪ ಹೋಯ್ ಬಾ. ನನಗಂತೂ ಕೆಟ್ಟದನ್ನು ಅಯ್ಯವಪ್ಪ. ಗಾಡ್ಯಾಗ ಕೂತ್ ಇಲ್ಲಿ ಹೊಲ್ದಾಗ ನಾಲ್ಕು ಸಾಲು ಕಸ ತೆಗಿಬೋದು ಕರೆ ಗಾಡ್ಯಾಗ ಕೂತ್ ಎಲ್ಲರೂ ಹೋಗಿ ಬರೋದ್ರಿಂದ ಇಟ್ಟು ಕೆಟ್ಟ ಬೇಸರ ಬರ್ತೈತಿ. ಒಂದ್ಸರಿ ನೀರು ತೊಂಬತ್ತಮ್ಮ. ಅದು ತಾನಿಗಪ್ಪ. ನಿಮ್ಮ ಅಪ್ಪ ಎಲ್ಲಿ ಫೋನ್ ಹಚ್ಚು. ಒಂದು ಈಟ್ ಮನೆ ಕಡೆ ನೋಡ್ಕೋಲ್ಲ. ಒಂದು ಈಟ್ ಮನಿ ಮೇಲೆ ಅವ್ರನ್ನ ಬಿಟ್ಟು ಅದನ್ನ ನೋಡಿ ಮನಿ ಮುಂದಾವಡೆನ ಮುಚ್ಕೊಂಡು ಹೋಗ್ತಾರೆ ಇವ್ರು. ಫೋನ್ ಹಚ್ತಮ್ಮ ಒಂದಿಟ. ಫೋನ್ ಹಚ್ಚಿ ಇಲ್ಲ ಮಾತಾಡ್ತೀನಿ. ಹಲೋ, ಎಲ್ಲಿದ್ದೀರಿ? ಒಂದು ಈಗ ಬಂದೀವಿ, ನೀವೆಲ್ಲಿದ್ದೀರಿ? ಬರ್ಲ ಇಲ್ಲೇ ಅದೀನಪ್ಪ ಬಾಯ್ನಿಗಪ್ಪ. ಇಲ್ಲೇ ಕಟ್ಟಿ ಮೇಲೆ ಕೂತೀನಿ ಮನೆ ಮುಂದೆ. ನೀವು ಹಿಂದಿನ ಬಾಳೆ ಬಂದ್ರೇನ? ಆಯ್ತಾಯ್ತು. ಇಲ್ಲೇ ಬಂದನ ಏಜೆಂಟ್ ಆದನ ಇದ್ದಂದ್ರೆ ನಿಂದ್ರತ್ ಹೇಳ ಅವಂಗ ನೀಟ ಮಾತಾಡ್ಬೇಕು ಅವಂಗ. ಆಯ್ತಾಯ್ತು, ಇಲ್ಲೇ ಇದಾರ ಗಾಡ್ಯಾಗ ಕೂತಾರ. ಆಯ್ತಮ್ಮ, ಒಂದಿಟ ಹೋಗು ಏಜೆಂಟಿಗೆ ಬಾ ಅಂತೇಳಿ. ನಿಮ್ಮಪ್ಪ ಏನೋ ಅವ್ರು ಕೂಡ ಮಾತಾಡ್ಬೇಕಂತ ಕರ್ಕೊಂಡ್ ಹೋಗೋರು. ಆಯ್ತಾಯ್ತು, ಬರ್ರಿ ನೀವು ಮನಿ. ಹಾ ಬೇವಾ ಕರ್ಕೊಂಡ್ ಏಜೆಂಟ ಬಾ ಆತು ನೀಟ ಮನಿಗೆ. ಹಾಂ ಬನ್ನಿ ನಡಿ. ಅಪ್ಪಾಜಿ ಏನೋ ನಿಮ್ ಕೂಡ ಮಾತಾಡ್ಬೇಕತ್ತ ಬರ್ರಿ. ಬಂದ್ರೆ ಬರ್ರಿ ಏಜೆಂಟ್ ಬಂದಾರ ಬರ್ರಿ ಜಲ್ದಿ. ಹಾ ಬಾಣ್ಯಪ್ಪ ನಿಂದ್ರು ನೀಟ ನಿಂದ್ರಿ. ಏನೇನಾಯ್ತು ಹುಡುಗಿದು ಎಲ್ಲ ಒಪ್ಪಿಗೆ ಆತ? ಅವ್ರು ಏನಂದಾರ? ಹೇಳೇನ್ರಿ ನಿಮ್ಗೆ, ಹುಡುಗಿ ಬಿಲ್ಕುಲ್ ಒಪ್ಕೊಂಡೈತಿ. ಹುಡುಗಿ ಆದ್ರೆ ಇವನ ಅಕ್ಕನ ತಂದೈತಿ ಅಂದಾಳ ಅಂತ. ಇನ್ನು ಏನಿದ್ರು ಇನ್ನು ಎಂಗೇಜ್ಮೆಂಟ ಮತ್ತು ಮದುವೆದ ಮಾತುಕತೆ ಮಾಡೋದು ಹೆಂಗೆ ಅನ್ನೋದು ಹೇಳ್ರಿ. ಇದ ಡಿಸೆಂಬರ್ 28ನೇ ತಾರೀಕು ಮದುವೆ ಇಟ್ಕೊಂಡ್ಬಿಡೋನಿಲ್ಲ. ಮತ್ತು ಎಂಗೇಜ್ಮೆಂಟ್ ರೀ? ಎಂಗೇಜ್ಮೆಂಟ್ ಅದ ರಾತ್ರಿ ಇದು ಹಳದಿ ಶಾಸ್ತ್ರ ಮಾಡ್ತೀವಲ್ಲ ಅವಾಗ ಮಾಡಿಬಿಡೋನಲ್ಲ. ಈ ಥರ ನಂಗೆ ಯೋಚನೆನೇ ಬರಲಿಲ್ಲಲ್ಲ. ನಂಗೆ ಪಾಡಾಯ್ತು ಬಿಡು. ಅದೇನಂತ ಶುಭ ಕಾರ್ಯಗಳನ್ನ ಭಾಳ ದೂರ ದಿವಸದಾಗ ಕಾಯ್ಕೊಂಡು ನಿಂದಿರ್ಬಾರ್ದತ್ತ. ಮತ್ತು ಹೇಳ್ಬಿಡಪ್ಪ ಏಜೆಂಟ್ ಅವ್ರಿಗೆ ಫೋನ್ ಮಾಡಿ ಹಿಂಗೆ ಅಂದಾರತ್ತಂದು. ಆಯ್ತು ಹೇಳ್ರಿ. ನಿನಗೂ ಹನುಮಂತ ಹುಡುಗಿ ಇಷ್ಟ ಆದ್ಲು? ಹಾ ಹುಡುಗಿನೂ ಇಷ್ಟ ಆಗ್ಯಾಳ್ರಿ. ಅವಳ ನಡವಳಿಕೆನೂ ತುಂಬಾ ಚಲೋ ಐತ್ರಿ. ಏನೋ ಈಗ ಹೆಂಡತಿ ಬಲ ಬಿಡ್ಯಾತಿ? ಹಂಗೇನಿಲ್ರಿ, ಅವ್ರ ಮಾತುಕತೆ ಮೇಲೆ ನನಗೆ ಸ್ವಲ್ಪ ತಿಳಿತು. ಆಯ್ತು ಹೇಳ್ರಿ, ಫೋನ್ ಮಾಡಿ ಹೇಳ್ತೀನಲ್ರಿ. ಆಯ್ತಪ್ಪ, ನಿಂದೆಷ್ಟಾತು ಹೇಳೋಣ. ನಂದು ಎಲ್ಲ ಒಮ್ಮೆ ಮದುವೆ ಆದ ಬಳಿಕ ಕೊಡಕ್ಕಿರಲ್ಲ. ಈಗಟ್ಟ ಆಗಟ್ಟ ಏನು ಕೊಡ್ತೀರಿ? ಎಲ್ಲ ಒಂದು ಖುಷಿನೂ ಹೆಚ್ಚು ಮಾಡಿ ಒಂದಿವ್ಸ ಕೊಡಕ್ಕಿರ. ಆಯ್ತಾಯ್ತಪ್ಪ ಅದು ಕೊಡುನು. ಕೊಂಡ್ರಿ ಈಗ ಮಧ್ಯಾಹ್ನ ಆಗೈತಿ, ಹಂಗಾದ್ರೆ ಊಟ ಮಾಡಿ ಹೋಗ್ರಿ. ಬ್ಯಾಡ ಅಲ್ಲೇ ಅವರು ಇವರಿಬ್ರು ಮಾತಾಡ್ಕೋತ ಹೋಗೋಣ. ನಮಗೆ ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಟ್ರು, ಅಲ್ಲೇ ತಿಂದಿವಿ. ಒಂದಿಟ್ಟು ಪಳಾರದು ಹಾಕಿಕೊಟ್ರು, ತಿಂದಿವಿ. ಹಂಗಾದ್ರೆ ಆಯ್ತಲ್ರಿ, ಹೋಗಿ ಬರ್ರಿ. ಆ ಕಾಳುಗಡೆ ಒಂದಷ್ಟು ಬಾಡಿಗೆ ಕೊಡ್ರಲ್ಲ. ಎಷ್ಟ್ರಿ? 1000 ರೂಪಾಯಿ ಆಯ್ತು ರೀ, ಕೊಡ್ರಲ್ಲ. ಹನುಮಂತ ಹೋಗಿ ರೊಕ್ಕ ಕೊಟ್ಪಪ್ಪ ಅವರು. ಆಯ್ತಾಳಪ್ಪ ಕೊಟ್ಟು ಬರ್ತೀನಿ. ಹಂಗಾದ್ರೆ ಬರ್ಲಿ ಅಣ್ಣ ರೀ. ಹಂಗಾದ್ರೆ ಇನ್ನು ಭಾಳ ಅರ್ಜೆಂಟ್ನಾಗ ಮದ್ವೆ ಮಾಡ್ದತ್ತು. ನಮಗೂ ಇರಾವನ ಒಬ್ಬ ಮಗ, ಹೆಂಗೆ ಮಾಡುದು? ಇಲ್ಲೇ ಗುಡಿಯಾಗ ಸಂಕ್ಷಿಪ್ತವಾಗಿ ಮದ್ವೆ ಮಾಡಿಬಿಡುನ. ರಿಸೆಪ್ಷನ್ ಇಟ್ಕೊಳಕ್ ಬರ್ತೈತೆ ದೊಡ್ಡದು. ಹಾ, ಹಂಗೂ ಮಾಡ್ಲಾಕ ಬರ್ತೈತಲ್ರಿ. ಇವು ಬಂಗಾರದಂದು ರೇಟ್ ಕೇಳಿರೇನ್ರಿ? 1,50,000 ಆಗೈತತ್ತ, 1,50,000 ಆಗೈತತ್ತ. ಮತ್ತು ನಾವು ಹುಡುಗಿಗಂತೂ ಒಂದು 4 ತೊಲಿ ಚೈನ್ ತಾಳಿ ಹಾಕಬೇಕು. ಮತ್ತು ಹೆಂಗ್ರಿ? ಅಯ್ಯೋ ಮರೇ, ಹಾಕಿರ ಹಾಕುತ್ತಾಳ ಬಿಡು. ಅಷ್ಟಂತೂ ಹಾಕಿಲ್ಲಣ್ಣ, ಹಾಕುನು. ಬಡ್ರೋಗಿ ನಾವು ಬಡ್ರೋದಿ ಬಿಟ್ಕ್ರೆ ಮತ್ತು ಮಗನ ಮದುವೆ ಅನ್ಬೇಕು ಅಷ್ಟರೇ ಹಾಕಬೇಕು. ಅದ್ರಾಗ ಯಾಕೆ ನಾನು ಒಂದು 2 ತೊಲಿ ಬಂಗಾರ ತಗೊಂಡು